Praise the Lord. Greetings to you all in the name of our Lord and Savior Jesus Christ. Today's Bible verse, Paul's first letter to the Thessalonians, chapter 5, verse 16 and 17. Be joyful always, pray at all times. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ ವಚನಗಳು 16 ಮತ್ತು 17. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಕ್ರೈಸ್ತರು ಅನುಸರಿಸಬೇಕಾದಂಥ ಕೆಲವೊಂದು ಸೂತ್ರಗಳನ್ನು ಇಲ್ಲಿ ಪೌಲನು ತಿಳಿಸುತ್ತಾ ಈ ಎರಡು ವಿಷಯಗಳನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾನೆ. ಒಂದು, ಯಾವಾಗಲೂ ಸಂತೋಷಿಸಿರಿ ಎಂಬುದಾಗಿ. ಇನ್ನೊಂದು, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ಅನೇಕ ಕಡೆ ನಮಗೆ ತಿಳಿಸಿದ್ದಾರೆ, ಯಾವಾಗಲೂ ಪ್ರಾರ್ಥನೆ ಮಾಡಬೇಕು, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು, ಹೀಗೆ ಆಲೋಚನೆ ಕೊಡ್ತಾ ಇಂದು ಈ ರೀತಿಯಲ್ಲಿ ದೇವರು ನಮಗೆ ವಾಕ್ಯವನ್ನು ಕೊಡ್ತಾ ಇದ್ದಾರೆ, ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಯಾಕೆ ಈ ರೀತಿಯ ಆಲೋಚನೆ ಕರ್ತನು ನಮಗೆ ಕೊಟ್ಟಿರಬಹುದು? ಎಡೆಬಿಡದೆ ನಾವು ಒಂದು ವೇಳೆ ಪ್ರಾರ್ಥನೆ ಮಾಡದೆ ಹೋದರೆ ಸೈತಾನನು ನಮ್ಮೊಳಗೆ ಪ್ರವೇಶಿಸುತ್ತಾನೆ. ಅದಕ್ಕಾಗಿಯೇ ದೇವರು ಎಡೆಬಿಡದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಎಂಬುದಾಗಿ ಇಲ್ಲಿ ಕರ್ತನು ನಮಗೆ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ. ಒಂದು ಸಾರಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಹಳ್ಳಿಯಲ್ಲಿ ಹೈಸ್ಕೂಲ್ ಇರದೆ ಹೋದದ್ರಿಂದ ಪರವೂರಿಗೆ ಹೋಗಿ ಶಾಲೆ ಕಲಿತು ಅವರು ಬರಬೇಕಾಗಿತ್ತು. ಸಾಯಂಕಾಲ ವೇಳೆಯಲ್ಲಿ ಅವರು ಬರುವಂಥ ಸಂದರ್ಭದಲ್ಲಿ ಅನೇಕ ಸಾರಿ ಈ ವಿದ್ಯಾರ್ಥಿಗಳ ಮೇಲೆ ಪೋಲಿ ಹುಡುಗರು ಆಕ್ರಮಣ ಮಾಡಬೇಕು ಎಂಬುದಾಗಿ ಯೋಚಿಸುತ್ತಾ ಆ ದಾರಿಯಲ್ಲಿ ಕುಳಿತು ಕಾಯುತ್ತಾ ಇದ್ದರು. ಆ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಒಬ್ಬ ಕ್ರೈಸ್ತ ಸಹೋದರಿ ಇದ್ದಳು. ಆ ಕ್ರೈಸ್ತ ವಿದ್ಯಾರ್ಥಿ ಯಾವಾಗಲೂ ಎಡೆಬಿಡದೆ ಕರ್ತನಿಗೆ ಪ್ರಾರ್ಥನೆ ಮಾಡುವಂಥವಳಾಗಿದ್ದಳು. ಅವರು ಸಾಯಂಕಾಲ ಹೊತ್ತಿನಲ್ಲಿ ಬರುತ್ತಿರುವಾಗ ಆ ಪೋಲಿ ಹುಡುಗರು ಆ ಗುಂಪಿನ ಮೇಲೆ ಆಕ್ರಮಣ ಮಾಡಬೇಕು ಎನ್ನುವಷ್ಟರಲ್ಲಿ, ಅವರ ಹತ್ತಿರ ಹೋಗುವಷ್ಟರಲ್ಲಿ ಅವರ ಸುತ್ತ ಒಂದು ಪ್ರಾಕಾರವಿರುತ್ತಿತ್ತು, ಒಂದು ಗೋಡೆ ಇರುತ್ತಿತ್ತು, ಒಂದು ಬೆಳಕು ಇರುತ್ತಿತ್ತು. ಆದ್ದರಿಂದಾಗಿ ಆ ಹುಡುಗರು ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆಯೇ ಪ್ರತಿನಿತ್ಯ ಆ ವಿದ್ಯಾರ್ಥಿಗಳು ಬರ್ತಾ ಇದ್ರು, ಆ ಪೋಲಿ ಹುಡುಗರು ಅವರಿಗಾಗಿ ಕಾಯುತ್ತಾ ಇರ್ತಾ ಇದ್ದರು. ಆದರೆ ಒಂದು ದಿವಸ ಆ ಗೋಡೆಯ ಸುತ್ತ ಬಿರುಕುಗಳು ಕಂಡು ಬರುತ್ತವೆ. ಆದ್ದರಿಂದ ಆ ಪೋಲಿ ಹುಡುಗರ ನಾಯಕನಾಗಿರ್ತಕ್ಕಂಥ ಆ ವ್ಯಕ್ತಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಇದೇನಿರಬಹುದು, ಯಾಕೆ ಹೀಗಿರಬಹುದು? ಪ್ರತಿನಿತ್ಯ ನಾವು ಅವರ ಮೇಲೆ ಆಕ್ರಮಣ ಮಾಡಬೇಕೆಂದರೆ ಒಂದು ಗೋಡೆ ಇರುತ್ತಿತ್ತು, ಇಂದು ಆ ಗೋಡೆಯಲ್ಲಿ ಬಿರುಕು ಕಾಣ್ತಾ ಇದೆ, ಕಾರಣವಾದರೂ ಏನಿರಬಹುದು ಎಂಬುದಾಗಿ ಹತ್ತಿರ ಹೋಗಿ ನೋಡುತ್ತಾನೆ. ಅಲ್ಲಿ ಒಬ್ಬ ಕ್ರೈಸ್ತ ಸಹೋದರಿ ಇರ್ತಾಳೆ. ಆ ಕ್ರೈಸ್ತ ಸಹೋದರಿಗೆ ಈ ಗುಂಪಿನ ನಾಯಕ ಮಾತನಾಡಿಸುತ್ತಾನೆ, ನಾವು ಪ್ರತಿ ಸಾರಿ ನಿಮ್ಮ ಮೇಲೆ ಆಕ್ರಮಣ ಮಾಡಬೇಕು ಎಂದಾಗೆಲ್ಲ ನಿಮ್ಮ ಸುತ್ತ ಗೋಡೆ ಕಾಣ ಬರ್ತಾ ಇತ್ತು, ಆದರೆ ಇಂದು ಆ ಗೋಡೆಯಲ್ಲಿ ಬಿರುಕು ಕಾಣ್ತಾ ಇದೆ. ಇದಕ್ಕೆ ಕಾರಣವಾದರೂ ಏನು, ಇದೇನಿರಬಹುದು ಎಂಬುದಾಗಿ ಆ ನಾಯಕನು ಆ ಸಹೋದರಿಗೆ ಕೇಳಿದಾಗ ಆಕೆ ಆ ರೀತಿ ವಿವರಿಸಿ ಹೇಳುತ್ತಾಳೆ, ನಾವು ಈ ಗುಂಪಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರ್ತೇವೆ, ಆಗ ನಮ್ಮ ಯೇಸು ಸ್ವಾಮಿ ನಮಗಾಗಿ ತನ್ನ ಪ್ರಾಕಾರವನ್ನು ನಮ್ಮ ಸುತ್ತಲೂ ಕಾವಲಾಗಿರಿಸುತ್ತಾನೆ. ಆದರೆ ಇಂದು ನನಗೆ ಆಯಾಸವಾಗಿದೆ, ನಾನು ಸರಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗಲಿಲ್ಲ, ಆದ್ದರಿಂದ ಈ ಬಿರುಕುಗಳು ಉಂಟಾಗಿವೆ ಎಂಬುದಾಗಿ ಆಕೆ ಹೇಳುತ್ತಾಳೆ. ಇದನ್ನು ಕೇಳಿದ ತಕ್ಷಣದಲ್ಲಿ ಆ ಪೋಲಿ ಹುಡುಗರ ನಾಯಕನಿಗೆ ಆಶ್ಚರ್ಯವಾಗುತ್ತದೆ. ಪ್ರಾರ್ಥನೆ ಈ ರೀತಿ ನಮಗೆ ಸಂರಕ್ಷಣೆ ಮಾಡುತ್ತದಾ ಎಂಬುದಾಗಿ ತನ್ನನ್ನು ತಾನು ಆಲೋಚನೆ ಮಾಡಿಕೊಂಡು ಆ ಸ್ಥಳದಿಂದ ಹೊರಟು ಹೋಗುತ್ತಾನೆ. ಹೌದು ನನ್ನ ಪ್ರಿಯ ದೇವ ಮಗುವೆ, ನಾವು ಪ್ರಾರ್ಥನೆ ಮಾಡುವುದಾದರೆ ಯಾವಾಗಲೂ ಕರ್ತನು ನಮ್ಮ ಸಹಾಯಕ್ಕಾಗಿ ನಮ್ಮ ಜೊತೆಗಿರುತ್ತಾನೆ. ತನ್ನ ಅಗ್ನಿ ಪ್ರಾಕಾರ ನಮ್ಮ ಸುತ್ತಲೂ ಇರಿಸುತ್ತಾನೆ. ಹಿಂದಿನಿಂದಲೇ ನಮ್ಮ ಪ್ರಾರ್ಥನೆಯ ಜೀವಿತವನ್ನು ಹೆಚ್ಚಿಸೋಣ, ಪ್ರಾರ್ಥನೆಗಾಗಿ ಹೆಚ್ಚಿನ ಸಮಯವನ್ನು ಕೊಡೋಣ, ಪ್ರಾರ್ಥನೆಗಾಗಿ ಪ್ರತ್ಯೇಕವಾದ ಸ್ಥಳವನ್ನು, ಪ್ರತ್ಯೇಕವಾದ ಸಮಯವನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರು ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡಿ, ನಮ್ಮನ್ನು ಸಂರಕ್ಷಿಸಿ, ನಮ್ಮೊಂದಿಗಿದ್ದು ನಡೆಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಯಾವಾಗಲೂ ಸಂತೋಷಿಸಿರಿ ಎನ್ನುವ ವಾಕ್ಯವನ್ನು ಇಂದು ನಮಗೆ ಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ನಾವು ಪ್ರಾರ್ಥನೆ ಮಾಡದೆ ಹೋದರೆ ದೇವ, ನಮ್ಮ ಜೀವಿತದಲ್ಲಿ ಸೈತಾನನು ಪ್ರವೇಶಿಸುತ್ತಾನೆ ಕರ್ತನೆ. ಆ ಸೈತಾನನಿಗೆ ನಾವು ಅವಕಾಶ ಕೊಡದೆ ಯಾವಾಗಲೂ ಪ್ರಾರ್ಥನೆ ಮಾಡಲಿಕ್ಕಾಗುವಂತೆ ನಮಗೆ ಕಲಿಸಿಕೊಡು ಸ್ವಾಮಿ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ
ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಇಂದಿನಿಂದಲೇ ಪ್ರಾರ್ಥನೆಗೆ ಹೆಚ್ಚಾದ ಸಮಯವನ್ನು ಕೊಡಲಿಕ್ಕೆ ಮನಸ್ಸು ಮಾಡಿದ್ದೇವೆ ದೇವ. ನೀನು ನಮ್ಮೊಟ್ಟಿಗಿರು ಕರ್ತನೆ. ಪ್ರಾರ್ಥನಾ ಸಮಯವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಪ್ರಾರ್ಥನೆ ಮಾಡುವಾಗ ನೀನು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸು ಕರ್ತನೆ. ಪ್ರಾರ್ಥಿಸುವುದನ್ನು ಕಲಿಸಿಕೊಡು ದೇವ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.